ಕಾಲೇಜಿನ ಬೋಧಕೇತರ ವರ್ಗದವರೇ, ವಿಶೇಷವಾಗಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಕಳೆಯನ್ನು ತಂದುಕೊಟ್ಟ NCC ವಿದ್ಯಾರ್ಥಿಗಳೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಆಗಸ್ಟ್ 15 ಸಮಸ್ತ ಭಾರತೀಯರಿಗೆ ಹೆಮ್ಮೆಯ ದಿನ, ಅತ್ಯಂತ ಸಂತೋಷ ಪಡುವಂಥ ದಿನ, ಖುಷಿ ಪಡುವಂಥ ದಿನ. ಕೋಟ್ಯಾಂತರ ಜನ ಇವತ್ತು ಹಬ್ಬವನ್ನು ನಾವು ಇಡೀ ದೇಶದಾದ್ಯಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ನಡೆಸಿದ್ದಾರೆ. ಮಾಣಿಕ್ ಷಾ ಪರೇಡ್ ಗ್ರೌಂಡ್ ಅಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ. ನಮಗೆಲ್ಲ ಇದೊಂದು ಹೆಮ್ಮೆಯ ಕ್ಷಣ ಇಡೀ ಭಾರತೀಯರು. ಯಾಕಂದ್ರೆ ಸ್ವಾತಂತ್ರ್ಯ ಪಡ್ಕೊಳ್ಳೋದಕ್ಕೆ ಎಷ್ಟು ಜನಗಳು, ಎಷ್ಟು ಸಾವಿರ ಪ್ರಾಣಗಳು ಕಳ್ಕೊಂಡಿದ್ದಾರೆ. ಕಷ್ಟಪಟ್ಟು ಅವರು ತರಿಸ್ಕೊಟ್ಟಂತ ಸ್ವಾತಂತ್ರ್ಯವನ್ನು ನಾವೆಲ್ಲ ಇವತ್ತು ಅನುಭವಿಸ್ತಾ ಇದ್ದೇವೆ. ಆದ್ರೆ ಇದನ್ನು ನಾವು ಸ್ವೇಚ್ಛೆ ಅಂತ ಭಾವಿಸೋ ಅಗತ್ಯ ಇಲ್ಲ. ನಾವೆಲ್ಲ ಕನ್ನಡ ಪ್ರತಿನಿತ್ಯ ಕಾಣ್ತಾ ಇದ್ದೀವಿ. ಒಂದು ಕಡೆ ಬಾಹ್ಯ ಶಕ್ತಿಗಳು, ಮತ್ತೊಂದು ಕಡೆ ಆಂತರಿಕ ಶಕ್ತಿಗಳು ನಮ್ಮ ದೇಶವನ್ನ ಛಿದ್ರಗೊಳಿಸುವಂತ ಪ್ರಯತ್ನವನ್ನ ಮತ್ತೆ ಮಾಡ್ತಾನೆ ಇದ್ದಾವೆ. ಆ ಛಿದ್ರ ಶಕ್ತಿಗಳನ್ನ ಬಲಿಷ್ಠವಾಗಿ ಎದುರಿಸುವಂತ ಪ್ರಾಮಾಣಿಕತೆ ಮತ್ತು ಆ ಕೆಲಸವನ್ನ ಇಡೀ ಭಾರತೀಯರಾದ ನಾವೆಲ್ಲ ಮಾಡಬೇಕಾಗುತ್ತೆ. ವಿಶೇಷವಾಗಿ ಯುವ ಜನತೆ, ನಿಮ್ಮ ಮೇಲೆ ಸಾಕಷ್ಟು ಜವಾಬ್ದಾರಿಗಳಿದೆ. ನವ ಭಾರತ ನಿರ್ಮಾಣ ಮಾಡಬೇಕಾದ್ರೆ ಯುವ ಜನತೆಯ ಪಾತ್ರ ಬಹಳಷ್ಟಿದೆ. ಇಡೀ ಪ್ರಪಂಚ ಭವ್ಯ ಭಾರತದತ್ತ ಗಮನ ಹರಿಸ್ತದೆ. ಅದನ್ನ ಯುವ ಜನತೆ ಅದನ್ನು ಮರಿಬಾರದು. ಕೆಲವೇ ದಿನಗಳ ಹಿಂದೆ ದೆಹಲಿಯಲ್ಲಿ ಒಂದು ಹೋರಾಟ ಆಯಿತು. ಯುವ ಶಕ್ತಿ ಸಿಡಿದಿದ್ರೆ ಏನಾಗ್ಬೋದು ಅನ್ನೋದನ್ನ ಇಡೀ ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ಅವರು ಒಂದು ಉದಾಹರಣೆಯಾಗಿ ತಂದುಕೊಟ್ಟಿದ್ದಾರೆ. ಆದರೆ ಅದು ದೇಶದ ಅಭಿವೃದ್ಧಿಗೆ ಮಾತ್ರ ಆ ರೀತಿಯ ಹೋರಾಟಗಳಾಗಬೇಕ ಹೊರತು ಆ ಹೋರಾಟಗಳ ಹೆಸರಿನಲ್ಲಿ ವಿಚಿತ್ರಕಾರಿ ಶಕ್ತಿಗಳನ್ನು ದುರುಪಯೋಗ ಪಡೆದುಕೊಂಡು ದೇಶವನ್ನ ಅಭದ್ರತೆಗೊಳಿಸೋದಕ್ಕೆ ಅವಕಾಶ ಕೊಡದಂತೆ ಯುವ ಶಕ್ತಿ ಅತ್ಯಂತ ಎಚ್ಚರವಾಗಿ ಇರಬೇಕಾದ ಜವಾಬ್ದಾರಿ ಯುವ ಶಕ್ತಿಯ ಮುಂದಿದೆ. ಈಗ ಇಲ್ಲಿ ನಮ್ಮ NCC ವಿದ್ಯಾರ್ಥಿಗಳು ಪಿರಮಿಡ್ ನಿರ್ಮಾಣ ಮಾಡಿದ್ರು. ಅದರ ಸಂಕೇತ ಇಷ್ಟೇ, ಭವ್ಯ ಭಾರತ ನಿರ್ಮಾಣ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು, ಹೆಗಲು ಕೊಡಬೇಕು ಅಂತ. ಎಷ್ಟು ಸುಲಭವಾಗಿ ಪಿರಮಿಡ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ನೋಡಿ. ನಿರ್ಮಾಣ ಮಾಡಿ ನಮ್ಮ ಮುಂದೆ ತೋರಿಸಿದ್ರು. ಅದೇ ರೀತಿ ದೇಶ ಕಟ್ಟುವ ವಿಚಾರದಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸ್ತಾ ಇದೀವಿ. ಪ್ರತಿಯೊಬ್ಬರು ಹೆಗಲು ಕೈ ಕೊಡಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಕಾಲೆಳೆಯುವಂತ ವಿಚಿತ್ರಕಾರಿ ಶಕ್ತಿಗಳು ನಮ್ಮ ನಡುವೆ ಇರ್ತಾರೆ. ಅವರಿಗೆ ಕಾಲೆಳೆಯುವಂತ ಪ್ರಯತ್ನ ಮತ್ತು ಅವಕಾಶವನ್ನ ಕೊಡದಿರ ನೋಡ್ಕೊಳ್ಬೇಕಾಗಿರೋ ಭಾರತೀಯರಾದ ನಮ್ಮೆಲ್ಲರ ಜವಾಬ್ದಾರಿ. ಬಂಧುಗಳೇ, ನ್ಯಾಷನಲ್ ಕಾಲೇಜ್ ಡಾಕ್ಟರ್ H. ನರಸಿಂಹಯ್ಯನವರು ಸ್ಥಾಪಿತವಾದಂತಹ ಒಂದು ಪುಣ್ಯಭೂಮಿ. ಗಡಿನಾಡು ಬಡ ವಿದ್ಯಾರ್ಥಿಗಳಿಗಾಗಿ ಅವರು ಕನಸು ಕಂಡಂತ ಒಂದು ಕ್ಷೇತ್ರ, ಪುಣ್ಯಭೂಮಿ ಇದು. ಈ ಒಂದು ನ್ಯಾಷನಲ್ ಕಾಲೇಜಿನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಬದುಕು ಭವಿಷ್ಯವನ್ನ ಕಟ್ಟಿಕೊಂಡು ಪ್ರಪಂಚದಾದ್ಯಂತ ಇಂದು ವಿವಿಧ ಕ್ಷೇತ್ರಗಳಲ್ಲಿ ರಾರಾಜಿಸ್ತಾ ಇದ್ದಾರೆ. ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಇಡುವಂತ ವಿಚಾರ ಅದು. ವಿದ್ಯಾರ್ಥಿಗಳೇ, ದಯವಿಟ್ಟು ತಾವೊಂದು ಸತ್ಯ ಅರ್ಥಕೊಂಡಿರಿ. ಸಮಾಜದಲ್ಲಿ ನ್ಯಾಷನಲ್ ಕಾಲೇಜು ವಿದ್ಯಾರ್ಥಿಗಳಿಗೆ ನಿಮಗೆ ಆದಂತ ಒಂದು ವಿಶೇಷವಾದಂತ ಗೌರವ ಇದೆ. ಇತರೆಲ್ಲ ಕಾಲೇಜುಗಳಿಗೆ ಹೋಲಿಕೆ ಮಾಡಿದ್ರೆ ನೀನೊಬ್ಬ ನ್ಯಾಷನಲ್ ಕಾಲೇಜ್ ವಿದ್ಯಾರ್ಥಿ ಅಂದ್ರೆ ಆ ಒಂದು ಸಮಾಜ ನಿಮ್ಮನ್ನು ನೋಡುವಂತ ರೀತಿನೇ ಬೇರೆ ಇರುತ್ತೆ. ಅದನ್ನು ಗಮನ ಇಟ್ಕೊಳ್ಳಿ. ನೀವು ಅತ್ಯಂತ ಶಿಸ್ತಿನಿಂದ ನಡ್ಕೋಬೇಕಾಗುತ್ತೆ. ಅದನ್ನು ಮಾತ್ರ ಮರಿಬೇಡಿ. ನಮ್ಮ ನ್ಯಾಷನಲ್ ಕಾಲೇಜಿನ ವಿದ್ಯಾರ್ಥಿಗಳು ಅನೇಕ ಶೈಕ್ಷಣಿಕ ಸಾಧನೆಗಳನ್ನ ತೋರಿಸಿದ್ದಾರೆ. ಹೆಮ್ಮೆ ಪಡುವಂತ ವಿಚಾರ ಇದು. ಅನೇಕ ರ್ಯಾಂಕ್ಗಳನ್ನ ಈ ಒಂದು ಕಾಲೇಜಿಗೆ ತಂದುಕೊಟ್ಟಿದ್ದಾರೆ. ಪ್ರತಿ ವರ್ಷ ಸಹ ಶೈಕ್ಷಣಿಕವಾದಂತ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲ ಹೆಮ್ಮೆ ಪಡುವಂತ ವಿಚಾರ, ಅಭಿನಂದನೆ ಮಾಡುವಂತ ಸನ್ನಿವೇಶ. ವಿದ್ಯಾರ್ಥಿಗಳು ನಿಮ್ಗೊಂದು ಗೊತ್ತಿರಲಿ, ಸಾಧನೆಗೆ ಯಾವತ್ತೂ ಬಡತನ ಅಡ್ಡಿ ಆಗೋದಿಲ್ಲ. ಹೆಚ್ಚಿನ ಸಾಧನೆಗಳನ್ನು ಮಾಡಿರೋದ್ರಲ್ಲಿ ಬಡ ವಿದ್ಯಾರ್ಥಿಗಳೇ. ಶೈಕ್ಷಣಿಕವಾಗಿ ಏನೆಲ್ಲ ನಮ್ಮ ಕಾಲೇಜಲ್ಲಿ ರ್ಯಾಂಕ್ಗಳನ್ನು ಪಡ್ಕೊಂಡಿದ್ದಾರೆ, ಉನ್ನತವಾದಂತಹ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ, ಅದರಲ್ಲಿ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಬಡತನದ ಹಿನ್ನೆಲೆಯಿಂದ ಬಂದವರೇ. ಅದನ್ನು ಮಾತ್ರ ಯಾರು
ಮರೀಲಿಕ್ಕೆ ಸಾಧ್ಯ ಇಲ್ಲ, ಮರಿಬಾರದು. ನಿಮ್ಮ ತಂದೆ ತಾಯಿಗಳು ನಿಮ್ಮ ಬಗ್ಗೆ ಸಾಕಷ್ಟು ಕನಸುಗಳನ್ನು ಕೊಂಡುಕೊಂಡಿದ್ದಾರೆ. ಕಾಲೇಜಿನ ಪ್ರಾಧ್ಯಾಪಕರು ಮತ್ತು ಉಪನ್ಯಾಸಕರು ನಿಮ್ಮ ಬಗ್ಗೆ ಸಾಕಷ್ಟು ಭರವಸೆಯನ್ನು ಇಟ್ಕೊಂಡಿದ್ದಾರೆ. ಆ ತಂದೆ ತಾಯಿಗಳ ಕನಸು ಮತ್ತು ಪ್ರಾಧ್ಯಾಪಕರ ಭರವಸೆಯನ್ನು ಈಡೇರಿಸಬೇಕಾಗಿರೋದು ವಿದ್ಯಾರ್ಥಿಗಳ ತಮ್ಮೆಲ್ಲರ ಜವಾಬ್ದಾರಿ ಅಂತ ನಾನಾದರೂ ಭಾವಿಸಿದ್ದೀನಿ. ನಾನು ಈ ಒಂದು ಕಾಲೇಜಿನ ಹಳೆಯ ವಿದ್ಯಾರ್ಥಿ. ಈ ಒಂದು ಕಾಲೇಜಿನ ಹೊರಗೆ ನಾವು ಏನೇ ಸ್ಥಾನಮಾನ ಹೊಂದಿರಬಹುದು, ಕಾಲೇಜಿನ ಒಳಗಡೆ ಕಾಲಿಟ್ಟರೆ ನಮ್ಮ ಒಂದು ರೀತಿ ರೋಮಾಂಚನ ಆಗುತ್ತೆ, ಹೆಮ್ಮೆ ಅನಿಸುತ್ತೆ, ಗೌರವ ಅನಿಸುತ್ತೆ. ಯಾಕಂದ್ರೆ ಇಲ್ಲಿ ಅಕ್ಷರವನ್ನ ಕಲ್ತಿದ್ದೀವಿ, ನಾವು ಬದುಕನ್ನ ಕಂಡುಕೊಂಡಿದ್ದೀವಿ ಇದೇ ಜಾಗದಲ್ಲಿ. ಈ ನಿಟ್ಟಿನಲ್ಲಿ ನ್ಯಾಷನಲ್ ಕಾಲೇಜ್ ಅಂದ್ರೆ ಒಂದು ವಿಶೇಷವಾದಂತ ಗೌರವ ಸದಾ ಇದ್ದೇ ಇರುತ್ತೆ, ಆ ಹೆಮ್ಮೆ ಸಹ ಇದ್ದೇ ಇರುತ್ತೆ. ಶೈಕ್ಷಣಿಕವಾಗಿ ಸಾಕಷ್ಟು ಉತ್ತುಂಗಕ್ಕೆ ತಲುಪಿದಂತ ನಮ್ಮ ಹೆಮ್ಮೆಯ ನ್ಯಾಷನಲ್ ಕಾಲೇಜ್ ಒಂದು ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಮಂಕಾಗಿತ್ತು. ಅದು ವಾಸ್ತವಿಕ ಸತ್ಯ. ಅದನ್ನು ಯಾರು ಅದನ್ನ ಇಲ್ಲ ಅನ್ನಿ ಕೇಳಲಾಗುವುದಿಲ್ಲ. ಈ ವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯರು, ತಜ್ಞ ವೈದ್ಯರು, ವಿಶೇಷವಾದಂಥ ತಜ್ಞ ವೈದ್ಯರು ಇರ್ತಾರೆ, ಅದು ನಾವೆಲ್ಲ ಗೊತ್ತೇ ಇದೆ. ಅದೇ ರೀತಿ ನಮ್ಮ ನ್ಯಾಷನಲ್ ಕಾಲೇಜಿನಲ್ಲಿ ಅದು ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಇಲ್ಲಿ ಇದ್ದಂಥ ಪ್ರಾಧ್ಯಾಪಕರು ಎಲ್ಲ ವಿಶೇಷ ತಜ್ಞರ ರೀತಿಯಲ್ಲಿ ಬೋಧನೆ ಮಾಡಿ ನಮ್ಮ ನ್ಯಾಷನಲ್ ಕಾಲೇಜನ್ನ ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡೋಗಿದ್ರಿ. ಈಗಿರೋ ಅಧ್ಯಾಪಕರು ಮತ್ತು ಉಪನ್ಯಾಸಕರು ಬಹುಶಃ ಸಾಕಷ್ಟು ಜನ ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿಗಳೇ ಆಗಿದ್ದೀರಿ. ಆ ಒಂದು ವೈಭವದ ದಿನಗಳನ್ನು ತಾವು ಸಹ ಕಂಡಿದ್ದೀರಿ, ನೋಡಿದಿರಿ. ನೀವು ವಿಷಯ ತಜ್ಞರಾಗಬೇಕಾಗುತ್ತೆ. ಬಹುಶಃ ನಿಮಗೆ ಸಲಹೆ ಕೊಡುವಷ್ಟು ದೊಡ್ಡ ನಾನಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಸ್ಪೆಷಲಿಸ್ಟ್ ಮತ್ತು ಸೂಪರ್ ಸ್ಪೆಷಲಿಸ್ಟ್ ರೀತಿಯಲ್ಲಿ ನೀವು ವಿಶೇಷ ತಜ್ಞರಾಗಿ ನಿಮ್ಮ ನಿಮ್ಮ ವಿಷಯಗಳಲ್ಲಿ ಬೋಧನೆಯನ್ನು ಮಾಡಿದರೆ 2 ವರ್ಷದ ಸಂಕಲ್ಪ. ಇದು ಒಂದು ಸಾಂಘಟಿಕ ಒಂದು ಪ್ರಯತ್ನ. ಇದು ಒಂದು ಕಡೆ ವಿದ್ಯಾರ್ಥಿಗಳಾಗಿರ್ಬೋದು, ಮತ್ತೊಂದು ಕಡೆ ಪ್ರಾಧ್ಯಾಪಕರು ಮತ್ತು ಉಪನ್ಯಾಸಕರು 2 ವರ್ಷಗಳ ಒಂದು ಸಂಕಲ್ಪ ಮಾಡಿ ವಿಶೇಷ ರೀತಿಯಲ್ಲಿ ಈ ಒಂದು ಬೋಧನೆಗಳನ್ನ ಮಾಡಿ ಮತ್ತೆ ನಮ್ಮ ನ್ಯಾಷನಲ್ ಕಾಲೇಜಿಗೆ ಹಳೆಯ ವೈಭವವನ್ನು ತಂದುಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಅತ್ಯಂತ ಪ್ರೀತಿಯಿಂದ ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೀನಿ. ನಿಮ್ಗೆಲ್ಲ ಗೊತ್ತೇ ಇದೆ ಹಿಂದೆ ಇದ್ದ ಪ್ರಾಧ್ಯಾಪಕರು ಯಾವ ರೀತಿಯಲ್ಲಿ ಇದ್ರು ಅಂತ. ನಿಮ್ಮ ಪ್ರಯತ್ನ ಸಾಕಷ್ಟು ನಡೀತಾ ಇದೆ. ಯಾಕಂದ್ರೆ ಈ ಮೊದಲು